ಸ್ವಾತಂತ್ರ್ಯ ದಿನಾಚರಣೆ ಇತ್ತು ಅಂತ ಹೇಳಿ ಬ್ರೇಕ್‌ಫಾಸ್ಟ್‌ಗೆ ಏನಾದ್ರು ಸ್ವಲ್ಪ ಸ್ಪೆಷಲ್ ಆಗಿರ್ಲಿ, ನನ್ನ ಮಗಳಿಗೂ ಚೆನ್ನಾಗಿ ಗೊತ್ತಾಗ್ಲಿ ಅಂತ ಹೇಳಿ ಈ ಟ್ರೈ ಕಲರ್ ಚಪಾತಿ ಮಾಡ್ತಾ ಇದ್ದೆ. ನನ್ನ ಕಿಚನಲ್ಲಿ ಶೆಲ್ಫ್ ತರ ಏನೂ ಇಲ್ಲ. ಅದಕ್ಕೆ ನಾನು ಅಮೆಜಾನಲ್ಲಿ ಮಿಯೋರಾ ಅವ್ರದ್ದು ಶೆಲ್ಫ್‌ಗಳು ತರಿಸಿದೆ. ಇದು ಆಕ್ಚುಲಿ ಬಾತ್ರೂಮ್ ಶೆಲ್ಫ್ ಇದು. ಇದನ್ನ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಚನಿಗೆ ಸ್ಟಿಕ್ ಮಾಡ್ಕೋಬಹುದು, ಡ್ರಿಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ತರಿಸಿದ್ದೆ. ಬಟ್ ಈ ಕಿಚನಲ್ಲಿ ಏನು ಪ್ರಾಬ್ಲಮ್ ಆಯ್ತು ಅಂದ್ರೆ ಟೈಲ್ಸ್ ಅದು ಈವನ್ ಇಲ್ಲ, ಒಂಥರ ಅನ್‌ಈವನ್ ಇರೋದಕ್ಕೆ ಅಲ್ಲಿ ಚೆನ್ನಾಗಿ ಅಂಟಲ್ಲ ಅಂತ ಆಮೇಲೆ ಫ್ಲಾಶ್ ಆಯ್ತು. ಅದಕ್ಕೆ ಹೇಗೋ ಯುಟಿಲಿಟಿಯಲ್ಲೂ ಕೂಡ ಏನು ಇಡಕ್ಕೆ ಜಾಗ ಇರಲಿಲ್ಲ. ಅಲ್ಲೇ ಸ್ಟಿಕ್ ಮಾಡಿ ನಾನು ಯುಟಿಲಿಟಿಯಲ್ಲಿ ಎಲ್ಲ ವಾಶಿಗೆ ಬೇಕಾಗಿರೋ ಥಿಂಗ್ಸ್ನೆಲ್ಲ ಅಲ್ಲೇ ಜೋಡಿಸಿಟ್ಕೊಂಡೆ. ವೆಯ್ಟ್ ಎಲ್ಲ ಚೆನ್ನಾಗೇ ತಡೀತು. ಒಂದು ದೊಡ್ಡದು ಒಂದು ಚಿಕ್ಕದಿದೆ. ದೊಡ್ಡದ್ರಲ್ಲಿ ಆಲ್ಮೋಸ್ಟ್ ನೋಡಿ ಎಷ್ಟೊಂದು ಇಟ್ಟಿದ್ದೀನಿ ನಾನು. ಕಂಫರ್ಟು, ವಿಮ್ ಎಲ್ಲಾನು ಹಾಕಿಟ್ಟಿದ್ದೀನಿ. ಈ ಬಾಡಿಗೆ ಮನೆಗಳಲ್ಲಿ ಮಳೆ ಹೊಡಿಬೇಡಿ ಅನ್ನೋರಿಗೆಲ್ಲ ಚೆನ್ನಾಗಿದೆ ಈ ಶೆಲ್ಫು ಎಲ್ಲ ಸಾಮಾನು ಇಟ್ಕೊಳಕ್ಕೆ. ಇನ್ನು ಕಿಚನಿಗಂತೂ ನಂಗೆ ಬೇಕೇ ಇತ್ತು. ಅದಕ್ಕೆ ಚಿಕ್ಕದನ್ನ ನಾನು ಈ ಕಿಚನ್ ಕ್ಯಾಬಿನೆಟ್ ಡೋರ್ಗೆನೆ ಸ್ಟಿಕ್ ಮಾಡಿದ್ದೀನಿ. ಸರ್ಫೇಸ್ ಈವನ್ ಆಗಿದ್ದು ಈ ಥರ ಇದ್ರೆ ಚೆನ್ನಾಗಿ ಗಟ್ಟಿಯಾಗಿ ಅಂಟ್ಕೊಳುತ್ತೆ. ಅವಾಗ ಬೀಳೋ ಭಯ ಇರಲ್ಲ. ಅನ್‌ಈವನ್ ಇದ್ರೆ ಅದು ಗಾಳಿ ತುಂಬ್ಕೊಂಡು ಬಿಟ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಈವನ್ ಸರ್ಫೇಸ್ ನೋಡಿ, ಟೈಲ್ಸು ಈ ಥರ ನೈಸ್ ಗೋಡೆ ಆ ಥರ ಇದ್ರೆ ಸ್ಟಿಕ್ ಮಾಡ್ಬೋದು. ಚೆನ್ನಾಗಿದೆ ಪ್ರಾಡಕ್ಟು. ನಿಮಗೂ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.